ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಾಕುವ ಒಂದೊಂದು ವೋಟ್ ಕೂಡ ರಾಮನಿಗೆ ಹೋಗುತ್ತದು. ನೀವು ರಾಮನಿಗೆ ಹಾಕುವ ವೋಟ್ ಬೇರೆ ಅಲ್ಲ, ಬಿಜೆಪಿಗೆ ಹಾಕುವಂಥ ವೋಟ್ ಬೇರೆ ಅಲ್ಲ. ನೀವು ಶ್ರೀರಾಮನಿಗೆ ವೋಟ್ ಹಾಕಿದ್ರೆ ಬಿಜೆಪಿಗೆ ವೋಟ್ ಹಾಕದಂತೆ, ಬಿಜೆಪಿಗೆ ವೋಟ್ ಹಾಕಿದ್ರೆ ಶ್ರೀರಾಮನಿಗೆ ವೋಟ್ ಹಾಕದಂತೆ. ಅಂದರೆ ರಾಮ ಬೇರೆ ಅಲ್ಲ, ಬಿಜೆಪಿ ಬೇರೆ ಅಲ್ಲ ಅಂತ ಅರ್ಥ, ತಾತ್ಪರ್ಯ ಅಷ್ಟೇ. ಬಿಜೆಪಿಗೆ ನೀವೇನಾದರೂ ವೋಟ್ ಮಾಡ್ತೀರೇನಪ್ಪ, ನೀವು ಬಿಜೆಪಿಗೆ ಮತ ಹಾಕಿದ್ರೆ ಶ್ರೀರಾಮಚಂದ್ರನಿಗೆ ವೋಟ್ ಹಾಕದಂತೆ ಅಂತ ಶಿರಸಿಯಲ್ಲಿ ಮಾಜಿ ಸ್ಪೀಕರ್ ಆಗಿದ್ದವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೇಳಿಕೆ ಇದು. ಕಮಲಕ್ಕೇನಾದರೂ ವೋಟ್ ಹಾಕಿಬಿಟ್ರೆ ರಾಮನಿಗೆ ವೋಟ್ ಹಾಕದಂತೆ ಲೆಕ್ಕ ಅದು. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಜಯಭೇರಿ ಖಚಿತ. ಬಾಳರಾಮ ಪ್ರತಿಷ್ಠಾಪನೆ ಬಿಜೆಪಿಗೆ ಬಲ ತಂದು ಕೊಡುತ್ತೆ ಅಂತ ಹೇಳಿ ಕಾಗೇರಿ ಮಾತಾಡಿದ್ದಾರೆ. ಎಲ್ಲ ಮತದಾರರಿಗೆ ನಾನು ವಿನಂತಿಸ್ಕೊಳ್ತೀನಿ, ನಮ್ಮ ಅಭ್ಯರ್ಥಿ ಕಮಲದ ಹೂವಿಗೆ ಮತ ಹಾಕೋದ್ರಿಂದ ಅದು ರಾಮನಿಗೆ ಮತ ಹಾಕಿದಂತೆ, ಅದು ನರೇಂದ್ರ ಮೋದಿಜಿಯವರಿಗೆ ಮತ ಹಾಕಿದಂತೆ, ಅದು ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಮತ ಹಾಕಿದಂತೆ ಅನ್ನುವಂಥ ನಂಬಿಕೆಯಿಂದ ನಾವು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸೋದಕ್ಕೆ ಪವಿತ್ರ ಮತದಾನದ ಒಂದು ಕರ್ತವ್ಯವನ್ನ, ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸೋಣ. ಜನರಲ್ಲಿಯೂ ಅಗತ್ಯವಾದಂತಹ ಜಾಗೃತಿಯನ್ನು ಮೂಡಿಸಿ ದೇಶದ ಅಭಿವೃದ್ಧಿಗೆ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವಂತಹ ಈ ಚುನಾವಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮತದಾರರಿಗೆ ನಾನು ವಿನಂತಿಸ್ಕೊಳ್ತೀನಿ, ಕಮಲದ ಹೂವೇ ನಮ್ಮ ಅಭ್ಯರ್ಥಿ. ಕಮಲದ ಹೂವಿಗೆ ಮತ ಹಾಕೋದ್ರಿಂದ ಅದು ರಾಮನಿಗೆ ಮತ ಹಾಕಿದಂತೆ, ಅದು ನರೇಂದ್ರ ಮೋದಿಜಿಯವರಿಗೆ ಮತ ಹಾಕಿದಂತೆ, ಅದು ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಮತ ಹಾಕಿದಂತೆ ಅನ್ನುವಂಥ ನಂಬಿಕೆಯಿಂದ ನಾವು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸೋದಕ್ಕೆ ಪವಿತ್ರ ಮತದಾನದ ಒಂದು ಕರ್ತವ್ಯವನ್ನ, ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸೋಣ. ಜನರಲ್ಲಿಯೂ ಅಗತ್ಯವಾದಂತಹ ಜಾಗೃತಿಯನ್ನು ಮೂಡಿಸಿ ದೇಶದ ಅಭಿವೃದ್ಧಿಗೆ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವಂತಹ ಈ ಚುನಾವಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಒಂದು ಡೀಟೇಲ್ಸ್ಗಳಿಗೆ ಇದೀಗ ಎಲ್ಲಪ್ಪ ಇದ್ದಾರೆ. ಎಲ್ಲಪ್ಪ, ಬಿಜೆಪಿಗೆ ವೋಟ್ ಹಾಕೋದು ಒಂದೇ, ರಾಮನಿಗೆ ವೋಟ್ ಹಾಕೋದು ಒಂದೇ ಎನ್ನುವ ಅರ್ಥದ ಹೇಳಿಕೆಯನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಲ ಸ್ಪೀಕರ್ ಆಗಿದ್ದವರು ಇವರು ಈ ಥರ ಒಂದು ಸಂವಿಧಾನದಲ್ಲೇ ಇದೆ, ದೇವರು ಧರ್ಮದ ಹೆಸರಲ್ಲೆಲ್ಲ ವೋಟ್ ಕೇಳಬಾರ್ದು ಅಂಥೇಳಿ ಚುನಾವಣಾ ಆಯೋಗ ಕೂಡ ಇದನ್ನೆಲ್ಲ ಗಮನಿಸ್ತಾ ಇರುತ್ತೆ. ಏನಕ್ಕಿಂತ ಹೇಳಿಕೆ ಬಂತು ಅಂತ? ರಮಕಾಂತ್, ಶಿರಸಿಯಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಮುಖವಾಗಿ ಇವತ್ತು ಎರಡು ವಿಷಯಗಳನ್ನ ಮಾತಾಡ್ತಾರೆ. ಒಂದು, ಇಲ್ಲಂದ್ರೆ ಪರೋಕ್ಷವಾಗಿ ಮುಂಬರುವ ಲೋಕಸಭಾ ಚುನಾವಣೆಗೆ ನಾನೇ ಅಭ್ಯರ್ಥಿ ಅನ್ನೋ ಮಟ್ಟಿಗೆ ಇಲ್ಲಿ ಅಂತಂದ್ರೆ ವಿಶ್ವೇಶ್ವರ ಕಾಗೇರಿ ಹೇಳ್ತಾರೆ. ಇನ್ನೊಂದು ಕರೆ ಅಂತಂದ್ರೆ ಇಲ್ಲಿ ದೇವರ ಹೆಸರಿನಲ್ಲಿ ಅಂದ್ರೆ ನೀವೇನಾದ್ರೂ ಕಮಲಕ್ಕೆ ಮತವನ್ನ ಹಾಕಿದ್ರೆ ರಾಮನಿಗೆ ಮತ ಹಾಕದಂತೆ, ನೀವು ರಾಮನಿಗೆ ಮತ ಹಾಕಿದಂತೆ ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ ಹಾಕೋದಂತೇಳಿ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಪ್ರಮುಖವಾಗಿ ಈಗಾಗಲೇ ಒಂದು ನಿಮಿಷ ಅಲ್ಲಪ್ಪ, ಇದೀಗ ಮಾಜಿ ಸಂಸದರಾಗಿರುವಂತಹ ಮತ್ತು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ವಿ.ಎಸ್. ಉಗ್ರಪ್ಪ ಅವರಿದ್ದಾರೆ, ಮಾತಾಡಿಸ್ಬಿಡ್ತೀನಿ. ಉಗ್ರಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಸ್ಪೀಕರ್ ಆಗಿದ್ದವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೋ ಕೇಳಿಸ್ಕೊಂಡ್ರೋ ಗೊತ್ತಿಲ್ಲ, ಸಣ್ಣದಾಗಿ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ನೀವು ಬಿಜೆಪಿಗೆ ವೋಟ್ ಹಾಕೋದು ಬೇರೆ ಅಲ್ಲ, ರಾಮನಿಗೆ ವೋಟ್ ಹಾಕೋದು ಬೇರೆ ಅಲ್ಲ, ಕಮಲದ ಹೂವಿಗೆ ವೋಟ್ ಹಾಕೋದು ಬೇರೆ ಅಲ್ಲ, ದೇವ್ರಿಗೆ ವೋಟ್ ಹಾಕೋದು ಬೇರೆ ಅಲ್ಲ ಅಂತ. ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಇಂಥವ್ರಿಗೆಲ್ಲ ಜನ ಎಂ.ಎಲ್.ಎಗಳು ಮಾಡಿದ್ರು, ಆ ಪಕ್ಷಗಳು ಸ್ಪೀಕರ್ ಮಾಡಿದ್ರು, ಇವ್ರಿಗೇನ ಸಂವಿಧಾನ ಎತ್ತಿಡ್ತೀವಿ ಅಂತ ಹೇಳಿ ವೋಟ್ ತಗೊಂಡಿದ್ರು. ಇವ್ರಿಗೇನಾದ್ರು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ಸಂವಿಧಾನದ ಅಡಿಯಲ್ಲಿ ರೂಪುಗೊಂಡಿರುವಂತ ಕಾನೂನು ಏನಿದ್ದಾವೆ, ಉದಾಹರಣೆಗೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 171B 171C ಇಲ್ಲಿ ಡ್ರೈವ್ ಮಾಡುವಂಥದ್ದು, ದೇವರ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ಹಣ ಕೊಡುವಂತದ್ರ ಮೂಲಕನೋ ಜಾತಿ, ಧರ್ಮ, ದೇವರು ಇದರಲ್ಲಿ ಒತ್ತಡ ತಂದು ಅಪರಾಧ ಅಂತ ಹೇಳಿ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಇದೆ. ಎರಡನೇದು ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 123. ಅವರಿಗೆ ಓದ್ತಾ ಇದ್ರೆ ಅಟ್ಲೀಸ್ಟ್ ನಿಮ್ಮ ಮುಖಾಂತರ ಓದಿದೆ ಅವ್ರಿಗೆ. ಈ ರೀತಿ ದೇವರ ಹೆಸರನ್ನ, ಧರ್ಮದ ಹೆಸರನ್ನ
ತೆಗೆದುಕೊಂಡು ಚುನಾವಣೆಯಲ್ಲಿ ಮತ ಗಳಿಸಿದ್ರೆ ಅದು ಅಸಿಂಧು ಆಗುತ್ತೆ, ಅವರನ್ನ ಡಿಸ್ಕ್ವಾಲಿಫೈ ಮಾಡಲಿಕ್ಕೂ ಅವಕಾಶ ಇದೆ. ಹಿಂದೆ ಒಂದು ಕೇಸಲ್ಲಿ ಬಾಂಬೆ ಹೈಕೋರ್ಟ್ ಒಬ್ಬರನ್ನ ಮಹಾರಾಷ್ಟ್ರದ MLA ಡಿಸ್ಕ್ವಾಲಿಫೈ ಮಾಡಿರ್ತಕ್ಕಂಥದ್ದು ಇದೆ. ಇದು ಒಂದು. ಇವ್ರಿಗೆ ಏನಾಗಿದೆ, ಸಂವಿಧಾನದ ಅರಿವು ಇಲ್ಲ, ಕಾನೂನಿನ ಅರಿವು ಆದರ್ಶಗಳ ಬಗ್ಗೆ ಏನಾದ್ರೂ ಇವರಿಗೆ ಗೌರವ ಇದೆಯಾ? ಇವರಿಗೆ ರಾಮನ್ ಗೊತ್ತಿ. ಓಕೆ ಓಕೆ ಉಗ್ರಪ್ಪ, ತಮ್ಮ ಧ್ವನಿ ಯಾಕೋ ಸ್ಪಷ್ಟವಾಗ್ತಿಲ್ಲ ಉಗ್ರಪ್ಪನವ್ರೆ. ನೆಟ್ವರ್ಕ್ ಇಶ್ಯೂ ಇರಬೇಕು ಉಗ್ರಪ್ಪನವ್ರೆ. ಮತ್ತೆ ಹೇಳಿ. ಈಗ ಮಣಿಪುರದಲ್ಲಿ ನಡೀತಂತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಇದು ಯಾವ ಪ್ರವೃತ್ತಿ? ಒಂದು, ಶ್ರೀರಾಮ ಅವರ ಅಯೋಧ್ಯ ಕಾಂಡ ಸರ್ಗ 100 ಅಲ್ಲಿ ಒಂದು 87 ಶ್ಲೋಕಗಳಿರ್ತವೆ ರಾಮಾಯಣದ. ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣದಲ್ಲಿ ರಾಮ ಮತ್ತು ಯಾರು ಭರತ ಮಧ್ಯೆ ನಡೆಯುವಂತ ಸಂವಾದ. ತಮ್ಮ ಬಂದು ಅಣ್ಣನನ್ನು ವಾಪಸ್ ರಾಜ್ಯ ಆಳು ಅಂತ ಹೇಳಿದ್ರೆ, ಈಗೇನಾದ್ರೂ ಬಿಜೆಪಿ ರಾಜ್ಯ ಕೊಡ್ತೀವಿ ಅಂದ್ರೆ ಬಿಡ್ತಾರ? ಅಧಿಕಾರ ಬೇಡ, ನನಗೆ ಮೌಲ್ಯಗಳು ಬೇಕು ಅಂತ ಹೇಳಿದಂತವ್ರು ರಾಮ, ವಚನ ಪಾಲಕರ ರಾಮ. ಈಗ ಮೋದಿಯವರು ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ಅಂತಿದ್ರು, ಏನಾದ್ರು ಮಾಡಿದ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಮಾಡಿದ್ರ? ಕಪ್ಪು ಹಣ ವಾಪಸ್ ತಂದು ಜನರ ಕೋಟಿ. ವಚನ ಭ್ರಷ್ಟರು ಯಾರಾದ್ರೂ ಇದ್ರು ಅದು ಭಾರತೀಯ ಜನತಾ ಪಾರ್ಟಿಯವರು, ಮೋರ್ ಪರ್ಟಿಕ್ಯುಲರ್ಲಿ ಮಿಸ್ಟರ್ ಮೋದಿ. ಓಕೆ ಥ್ಯಾಂಕ್ ಯು ಉಗ್ರಪ್ಪನವ್ರೆ. ಇದೀಗ ನಮ್ಮ ಮುಂದೆ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ಸ್ಪೀಕರ್ ಆಗಿದ್ದವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಕಮಲಕ್ಕೆ ಮತ ಹಾಕಿದ್ರೆ ರಾಮನಿಗೆ ಮತ ಹಾಕದಂತೆ ನೀವು. ಬಿಜೆಪಿಗೆ ವೋಟ್ ಹಾಕೋದು ಒಂದೇ, ರಾಮನಿಗೆ ವೋಟ್ ಹಾಕೋದು ಒಂದೇ, ಈ ಅರ್ಥದಲ್ಲಿ ಮಾತಾಡಿದ್ದಾರೆ. ಬಹಳ ಸಂತೋಷ ಆಯ್ತು ರಮಾಕಾಂತ್ ಅವ್ರ ಈ ಮಾತು ಕೇಳಿ. ಹಂಗಂದ್ರೆ ಅವ್ರ ಯಾಕೆ ಅಂದ್ರೆ ಶ್ರೀರಾಮನಿಗೆ ತಿರಸ್ಕಾರ ಮಾಡ್ದಂಗ ಆಯ್ತಾ ಜನ? ಓಕೆ, ಇವ್ರು ಬಿಜೆಪಿನಲ್ಲೇ ಇದ್ದಿದ್ದಲ್ವಾ? ಬಿಜೆಪಿ ಶಾಸಕರಾಗಿ ಟಿಕೆಟ್ ತಗೊಂಡಿದ್ರಲ್ವಾ ಬಿಫಾಮ್? ಹೌದು. ಇವ್ರು ಗೆದ್ರ? ಮತ್ ಬೇರೆ ಎಲ್ಲರೂ ಸೋತ್ರಲ್ಲ ಬಿಜೆಪಿ. ಅಂದ್ರೆ ಶ್ರೀರಾಮ ತಿರಸ್ಕಾರ ಮಾಡ್ದಂಗ ಆಯ್ತಾ ಜನ? ರಾಮನ್ನೇ ಸೋಲ್ಸ್ಬಿಟ್ರ ಆಗ ಅಂತ. ರಾಮನ್ನೇ ಸೋಲ್ಸ್ಬಿಟ್ರ. ಮತ್ತೆ ಏನ್ ಇವ್ರು ಹಿಂಗೆ ಬಂಟತನದಿಂದ ಮಾತಾಡಿದ್ರೆ ಉಪಯೋಗ ಇಲ್ಲ. ಅವರು ಏನಾಗಿದೆ ಅಂದ್ರೆ ಇವಾಗ ಬಿಡಿ, ಇವಾಗ ಅವರು ಶಾಸಕರು ಇಲ್ಲ, ಏನು ಜವಾಬ್ದಾರಿ ಇಲ್ಲ, ಏನಾದ್ರು ಮಾತಾಡ್ಬೋದು. ಆದ್ರೆ ಅವರು ಸ್ಪೀಕರ್ ಆಗಿದ್ದಾಗ ಆ ಪೀಠದ ಮೇಲೆ ಕುತ್ಕೊಂಡು ನಾನು RSS ಇಂದ ಬಂದಿದ್ದೀನಿ, ನನ್ಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ, ಒಂದಾನಿಲ್ಲ ಒಂದು ದಿನ ಮುಸಲ್ಮಾನರು ಮತ್ತೆ ದಲಿತರು ಕೂಡ RSS ನ ಒಪ್ಕೋಬೇಕಾಗ್ತದೆ ಅಂದ್ಬಿಟ್ಟು ಹೇಳ್ದಂತ ವ್ಯಕ್ತಿ ಇವರು. ಸೊ ಇವರಿಂದ ನಿರೀಕ್ಷೆ ಏನಿರುತ್ತೆ? ಸೊ ಇವ್ರು ಮಾತಾಡೋದು ನಮ್ಗೆ ಏನು ಆಶ್ಚರ್ಯನೂ ಇಲ್ಲ, ಒಂದನೇದು. ಎರಡನೇದು ಅವರೇ ಹೇಳಿದಾರಲ್ಲ, ಮತ್ತೆ ಈಗ ಎಲೆಕ್ಷನ್ಗೂ ಬಂದ್ಬಿಡ್ತಾ ಇದು ಅಂತ, ದೇವ್ರು ಎಲೆಕ್ಷನ್ಗೂ ಬಂದ್ಬಿಡ್ತಾ ಇದು ಅಂತ. ಅವರು ಈ ಪಾಪ ಹೇಳ್ಕೊಳಕ್ ಏನೂ ಇಲ್ಲ ಅಲ್ಲ. 10 ವರ್ಷ ಆಯ್ತು ಮೋದಿ ಅವ್ರು ಬಂದು, ಬಿಜೆಪಿ ಕೇಂದ್ರ ಸರ್ಕಾರದ ಬಂದು, ಇನ್ನಾನು ರಾಮನ ಹೆಸರಲ್ಲಿ ವೋಟ್ ಕೇಳ್ತಾ ಇದಾರೆ ಅಂದ್ರೆ ಇವ್ರು ಮಾಡಿದಂತ ಸಾಧನೆಗಳೇನು? ಅದನ್ನ ಮುಂದಿಟ್ಕೊಂಡು ವೋಟ್ ಕೇಳ್ರಪ್ಪ ಅಂದ್ರೆ ಇನ್ನಾನು 3000 ಇತಿಹಾಸ ತಗೊಂಡು ವೋಟ್ ತಗೊಳಕ್ ಪ್ರಯತ್ನ ಮಾಡ್ತಾ ಇದಾರಲ್ಲ, ಅದನ್ನಾನು ತಿರಸ್ಕಾರ ಮಾಡಿದಾರಲ್ಲ ಕನ್ನಡಿಗರಿಗಾಗ್ಲೇ. ಥ್ಯಾಂಕ್ ಯು ಪ್ರಿಯಾಂಕ್ ಖರ್ಗೆ ಅವರೇ ಮಾತನಾಡೋದಕ್ಕಾಗಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಮಾಜಿ ಸ್ಪೀಕರ್ ಅವರು ಹೇಳಿರೋ ಮಾತಿದು. ಕಮಲಕ್ಕೆ ಮತ ಹಾಕಿದ್ರೆ ರಾಮನಿಗೆ ಮತ ಹಾಕದಂತೆ ಅಂತ ಹೇಳಿ. ನಮ್ಮ ಪಾರ್ಟಿ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಆದರೆ ಎಲೆಕ್ಷನ್ನಲ್ಲಿ ಇತ್ತೀಚೆಗಾದಂಥ ಎಲೆಕ್ಷನ್ನಲ್ಲೇ BJP ಸೋತಿತ್ತಲ್ಲ, ಆಗ ರಾಮನ ಸೋಲಿಸ್ಬಿಟ್ರು ಅಂತಲ್ಲ ಜನನೇ ಬೇರೆ, ಪಾರ್ಟಿನೇ ಬೇರೆ, ಜನಗಳಿಗೆ ದೇವ್ರ ಮೇಲೆ ಇರತಕ್ಕಂಥ ಭಕ್ತಿನೇ ಬೇರೆ. ದೇವರನ್ನು ತಗೊಂಡು ಬಂದು ಯಾಕೆ ರಾಜಕಾರಣಕ್ಕೆ ಇಳಿಸ್ತಾ ಇದ್ದೀರಿ? ಅವ್ರನ್ನ ಪಾರ್ಟಿ ಮುಖವಾಣಿಯಾಗಿ ಯಾಕೆ ಮಾಡ್ತಾ ಇದ್ದೀರಿ? ದೇವರನ್ನು ಪಾರ್ಟಿ ಕ್ಯಾಂಡಿಡೇಟ್ ದೇವರು? ಶ್ರೀರಾಮಚಂದ್ರ ಮಹಾಪ್ರಭು ಒಂದು ಪಕ್ಷದ ಕ್ಯಾಂಡಿಡೇಟ್ ಆಗಿ ನಿಲ್ಲಬೇಕಾ? ಈಗ ಕಂಟೆಸ್ಟ್ ಮಾಡಬೇಕಾ ಜನಗಳ ನಡುವೆ? ಪ್ರತಿಯೊಬ್ಬರಿಗೂ ಅವ್ರವ್ರ ಭಕ್ತಿ ಅವ್ರವ್ರಿಗೆ ಇರುತ್ತೆ, ಅದು ಭಕ್ತಿ ಮೇಲೆ ಹೋಗುತ್ತೆ. ಒಬ್ರಿಗೆ ರಾಮ ಇಷ್ಟ ಇರ್ತಾರೆ, ಒಬ್ರಿಗೆ ಇನ್ಯಾರೋ ತಿಮ್ಮಪ್ಪ ಇಷ್ಟ, ಒಬ್ರಿಗೆ ನಾರಾಯಣ ಇಷ್ಟ, ಒಬ್ರಿಗೆ ಈಶ್ವರ ಇಷ್ಟ, ಒಬ್ರಿಗೆ ಮಾರಮ್ಮ ಊರ ದೇವರು, ಒಬ್ಬರಿಗೆ ಬಸವಣ್ಣನ ಮೇಲೆ ಭಕ್ತಿ, ಒಬ್ಬರಿಗೆ ಬುದ್ಧನ ಮೇಲೆ ಭಕ್ತಿ, ಒಬ್ಬರಿಗೆ ಅಂಬೇಡ್ಕರ್ ಮೇಲೆ ಭಕ್ತಿ. ಅನೇಕರಿಗೆ ಅನೇಕ ರೀತಿಯಲ್ಲಿ ಭಕ್ತಿ ಇರುತ್ತಲ್ಲ. ಆಯಾ ಭಕ್ತಿಯನ್ನು ಅವರ ಮನಸ್ಸಿಗೆ, ಅವರ ಮನೆಗೆ ನಾವು ಸೀಮಿತ ಮಾಡಬೇಕಾ? ರಾಜಕಾರಣಕ್ಕೆ, ಕಾನ್ಸ್ಟಿಟ್ಯೂನ್ಸಿಗಳಿಗೆ,
ಚುನಾವಣಾ ಅಖಾಡಗಳಿಗೆ ದೇವರನ್ನು ಎಳಿಬೇಕಾ ಅಂತ ಒಂದು ದೊಡ್ಡ ಪ್ರಶ್ನೆ ರೈಸ್ ಆಗುತ್ತೆ ಇಲ್ಲಿ. ಜೊತೆಗೆ ಇದನ್ನು ಯಾರೂ ಒಪ್ಪೋ ವಿಚಾರ ಅಲ್ಲ. ಬೇಸಿಕಲಿ ಭಕ್ತಿ ಇದೆಯಾ, ಪ್ರೀತಿ ಇದೆಯಾ, ಅದು ಬೇರೆ. ಅದು ಅದರ ಆಧಾರದ ಮೇಲೆ ಜನಗಳ ಮನಸ್ಸಲ್ಲಿ ಏನಿರುತ್ತೋ ಅದ್ರ ಪ್ರಕಾರ ಅವ್ರು ನಡ್ಕೊಂಡು ಹೋಗಲಿ. ಅದರ ಬಹಿರಂಗವಾಗಿ ಕೇಳೋದಿದೆಯಲ್ಲ, ಚುನಾವಣಾ ಆಯೋಗ ಕೂಡ ಒಪ್ಪುವಂಥ ವಿಚಾರ ಅಲ್ಲ. ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಆಲ್ರೆಡಿ ಈಗ ವ್ಯಕ್ತವಾಗ್ತಾ ಇದೆ. ಅದು ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಮತ ಹಾಕಿದಂತೆ ಅನ್ನುವಂಥ ನಂಬಿಕೆಯಿಂದ ನಾವು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸೋದಕ್ಕೆ ಪವಿತ್ರ ಮತದಾನದ ಒಂದು ಕರ್ತವ್ಯವನ್ನ, ಆ ಜವಾಬ್ದಾರಿ, ಹೂವಿಗೆ ಮತ ಹಾಕೋದ್ರಿಂದ ಅದು ರಾಮನಿಗೆ ಮತ ಹಾಕಿದಂತೆ, ಅದು ನರೇಂದ್ರ ಮೋದಿಜಿಯವರಿಗೆ ಮತ ಹಾಕಿದಂತೆ, ಅದು ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಮತ ಹಾಕಿದಂತೆ ಅನ್ನುವಂಥ ನಂಬಿಕೆಯಿಂದ ನಾವು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸೋದಕ್ಕೆ ಪವಿತ್ರ ಮತದಾನದ ಒಂದು ಕರ್ತವ್ಯವನ್ನ, ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸೋಣ. ಜನರಲ್ಲಿಯೂ ಅಗತ್ಯವಾದಂತಹ ಜಾಗೃತಿಯನ್ನು ಮೂಡಿಸಿ ದೇಶದ ಅಭಿವೃದ್ಧಿಗೆ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವಂತಹ ಈ ಚುನಾವಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಮತದಾರರಿಗೆ ನಾನು ವಿನಂತಿಸ್ಕೊಳ್ತೀನಿ, ಕಮಲದ ಹೂವೇ ನಮ್ಮ ಅಭ್ಯರ್ಥಿ. ಕಮಲದ ಹೂವಿಗೆ ಮತ ಹಾಕೋದ್ರಿಂದ ದೇಶದ ಅಖಂಡತೆಗೆ, ಸಮಗ್ರತೆಗೆ, ಒಗ್ಗೂಡುವಿಕೆಗೆ ನೀವು ಕಮಲಕ್ಕೆ ಮತ ಹಾಕಬೇಕು. ಕಮಲಕ್ಕೆ ಮತ ಹಾಕಿದ್ರೆ ರಾಮನಿಗೆ ಮತ ಹಾಕದಂತೆ. ಇಲ್ಲಿ ಅಖಂಡತೆ ಅನ್ನೋ ವಿಷಯ ಬರ್ತಾ ಇದೆ, ಸಮಗ್ರತೆ ಅನ್ನೋ ವಿಷಯ ಬರ್ತಾ ಇದೆ. ದೇವರಿಗೂ, ದೇಶದ ಅಖಂಡತೆಗೂ, ರಾಮನಿಗೂ, ಏಕತೆಗೂ, ವೋಟ್ಗೂ, ಚುನಾವಣೆಗೂ ಏನು ಸಂಬಂಧ ಇದೆ? ಇಲ್ಲಿ ಕ್ಷೇತ್ರಗಳಿಗೂ ಏನು ಸಂಬಂಧ ಇದೆ? ಅಲ್ಟಿಮೇಟ್ಲಿ ಈಗ ದೇವರ ಮೊರೆ ಹೋಗೋ ಪರಿಸ್ಥಿತಿ ಬಂದಿದೆಯಾ ಅಂತ ಸಹಜವಾಗಿ ಯಾರಾದರೂ ಕೇಳಿಬಿಡ್ತಿದ್ದು. ಯಾಕೆ ಈ ಥರ ಕೇಳ್ತಾ ಇದ್ದಾರೆ? ಯೂಶ್ವಲಿ ಎಲೆಕ್ಷನ್ನಲ್ಲಿ ದೇವರು ಅಥವಾ ಧರ್ಮವನ್ನು ತರುವಂತಿಲ್ಲ, ಎಲ್ಲ ಪಾರ್ಟಿಗಳಿಗೂ ಸೇರಿಸೇನೆ ಇದು. ಬಟ್ ಇಲ್ಲಿ ಯಾಕೆ ರಾಮನನ್ನು ತರ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆಗಳಿಂದ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ.